ಅಯೋಧ್ಯೆಯ ಶ್ರೀರಾಮ ಮಂದಿರದಲ್ಲಿ ಭಕ್ತರು ಕೊಟ್ಟಂತ 7ರಿಂದ 8 ಕೋಟಿ ರೂಪಾಯಿ ದೇಣಿಗೆ ಅಕ್ರಮ ಆಗಿದೆ. ಭಕ್ತರು ಕೊಟ್ಟಂತಹ ದೇಣಿಗೆಯನ್ನ ಎಣಿಸಿ ಬ್ಯಾಂಕ್ಗೆ ಜಮೆ ಮಾಡುವಂತಹ ಸಂದರ್ಭದಲ್ಲಿ ಈ ಅಕ್ರಮ ಆಗಿರೋದು. ಮಂದಿರದಲ್ಲಿ ಹಣ ಸಂಗ್ರಹ ಹಾಗೂ ಎಣಿಕೆ ಮಾಡ್ತಾ ಇದ್ದಂತಹ 8 ಮಂದಿಯಿಂದಲೇ ಈ ಕೃತ್ಯ ಆಗಿದೆ ಅನ್ನೋದು ತನಿಖೆಯ ಸಂದರ್ಭದಲ್ಲಿ ಬಹಿರಂಗ ಆಗಿದೆ. ಆ 8 ಮಂದಿಯನ್ನು ಕೂಡ ಈಗಾಗಲೇ ಅರೆಸ್ಟ್ ಕೂಡ ಮಾಡಲಾಗಿದೆ. ಏಪ್ರಿಲ್ 27ರಿಂದ ಜೂನ್ 5ರ ಅವಧಿಯಲ್ಲಿ 70ಕ್ಕೂ ಹೆಚ್ಚು ಬಾರಿ ಕಳ್ಳತನ ಆಗಿದೆ. 60 ದಿನಗಳಲ್ಲಿ 70 ಬಾರಿ ದೇಣಿಗೆ ಕಳ್ಳತನ ಪ್ರಯತ್ನ ಆಗಿದೆ ಅನ್ನುವಂತಹ ವಿಚಾರವನ್ನ ತನಿಖೆ ನಡೆಸ್ತಾ ಇರುವಂತಹ ಪೊಲೀಸರು ಈಗ ಬಹಿರಂಗಪಡಿಸಿದ್ದಾರೆ. ಪ್ರಕರಣದ ತನಿಖೆಯನ್ನು ನಡೆಸೋದಕ್ಕೆ ಈಗಾಗಲೇ ಎಸ್ಐಟಿಯನ್ನು ಕೂಡ ರಚನೆ ಮಾಡಲಾಗಿದೆ. ಎಫ್ಐಆರ್ ದಾಖಲಿಸಿ 8 ಆರೋಪಿಗಳನ್ನ ಪೊಲೀಸರು ಬಂಧಿಸಿದ್ದಾರೆ. ಅಯೋಧ್ಯೆಯ ಶ್ರೀರಾಮ ಮಂದಿರದಲ್ಲಿ ನಡೆದಿರುವಂತಹ ಅಕ್ರಮ ಇದು. ಭಕ್ತರು ಕೊಟ್ಟಂತಹ ದೇಣಿಗೆಯನ್ನ ಎಣಿಸಿ ಬ್ಯಾಂಕ್ಗೆ ಜಮೆ ಮಾಡುವಂತಹ ಸಿಬ್ಬಂದಿಗಳೇ ಈ ಕೃತ್ಯದಲ್ಲಿ ಭಾಗಿಯಾಗಿದ್ದಾರೆ. 8 ಮಂದಿ ಭಾಗಿಯಾಗಿದ್ದಾರೆ ಅನ್ನುವಂಥ ವಿಚಾರ ತನಿಖೆ ನಡೆಸ್ತಾ ಇರುವಂತಹ ಎಸ್ಐಟಿ ತಂಡ ತಮ್ಮ ವರದಿಯಲ್ಲಿ ಬಹಿರಂಗಪಡಿಸಿದೆ. ರಾಮ ಮಂದಿರ ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿ ಚಂಪತ್ ರಾಯ್ ತಲೆದಂಡ ಆಗಿದೆ. ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿ ಸ್ಥಾನಕ್ಕೆ ಚಂಪತ್ ರಾಯ್ ರಾಜೀನಾಮೆಯನ್ನ ಸಲ್ಲಿಕೆ ಮಾಡಿದ್ದಾರೆ. ರಾಮ ಮಂದಿರ ಟ್ರಸ್ಟ್ನ ಟ್ರಸ್ಟಿ ಅನಿಲ್ ಮಿಶ್ರಾ ಕೂಡ ರಾಜೀನಾಮೆಯನ್ನ ಸಲ್ಲಿಕೆ ಮಾಡಿದ್ದಾರೆ. ಚಂಪತ್ ರಾಯ್ ಆಪ್ತನಾಗಿರುವಂತಹ ರಾಮಶಂಕರ್ ಯಾದವ್ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಮುಖ ಆರೋಪಿ. ರಾಮಶಂಕರ್ ಯಾದವ್ ಅರೆಸ್ಟ್ ಕೂಡ ಆಗಿದೆ. ಟ್ರಸ್ಟಿ ಅನಿಲ್ ಮಿಶ್ರಾ ಸಂಬಂಧಿಗಳು ಮಂದಿರದ ದೇಣಿಗೆ ಅಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಅನ್ನುವಂಥ ಆರೋಪ. ಭಕ್ತರ ದೇಣಿಗೆ ಟ್ರಸ್ಟ್ನ ಪ್ರಮುಖರ ಸೂಚನೆಯಂತೆ ದುರುಪಯೋಗ ಆಗಿದೆಯಾ ಅನ್ನುವಂಥ ಪ್ರಶ್ನೆಗಳು ಉದ್ಭವ ಆಗಿದೆ. ಧರ್ಮದ್ರೋಹ ಮಾಡಿದ ಯಾರನ್ನು ಕೂಡ ಸುಮ್ಮನೆ ಬಿಡಲ್ಲ ಅನ್ನುವಂಥ ಮಾತನ್ನ ಸಿಎಂ ಯೋಗಿ ಆದಿತ್ಯನಾಥ್ ಹೇಳಿದ್ದಾರೆ. ನಿಜವಾದ ಅಪರಾಧಿಗಳನ್ನ ರಕ್ಷಿಸಲಾಗ್ತಿದೆ ಅನ್ನುವಂಥ ಆರೋಪವನ್ನ ಎಪಿ ನಾಯಕ ಅರವಿಂದ್ ಕೇಜ್ರಿವಾಲ್ ಮಾಡಿದ್ದಾರೆ. ದೇಣಿಗೆ ದುರ್ಬಳಕೆ ಆರೋಪಿಗಳಿಗೆ ಶಿಕ್ಷೆ ಆಗಬೇಕು ಅನ್ನುವಂಥ ವಿಚಾರವನ್ನ ಪೇಜಾವರ ಶ್ರೀಗಳು ಕೂಡ ಮಾಡಿದ್ದಾರೆ. ಇಡೀ ದೇಶದ ರಾಮ ಭಕ್ತರಿಗೆ ಆಘಾತ ಉಂಟು ಮಾಡುವಂತಹ ವಿಚಾರ. ಸುಮಾರು 7ರಿಂದ 8 ಕೋಟಿ ರೂಪಾಯಿ ದೇಣಿಗೆ ಅಕ್ರಮ ಆಗಿದೆ, ಕಳ್ಳತನ ಆಗಿದೆ ಅನ್ನುವಂತಹ ಆರೋಪವನ್ನ ಮಾಡಲಾಗಿದೆ. ಈಗ ಟ್ರಸ್ಟ್ನ ಹಣಕಾಸು ವ್ಯವಹಾರಗಳ ಜವಾಬ್ದಾರಿಯನ್ನು ಕೂಡ ನೋಡ್ತಾ ಇದ್ದಂತಹ ಚಂಪತ್ ರಾಯ್ ತಲೆದಂಡ ಆಗಿದೆ. ರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ನ ಕಾರ್ಯದರ್ಶಿಯಾಗಿದ್ದಂತಹ ಚಂಪತ್ ರಾಯ್ ತಲೆದಂಡ ಆಗಿದೆ, ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತಲೆದಂಡ ಆದ ಮೊದಲ ಹೈ ಪ್ರೊಫೈಲ್ ವ್ಯಕ್ತಿಯವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ಇವತ್ತು ಎಸ್ಐಟಿ ತನಿಖೆಯಲ್ಲಿ 8 ಮಂದಿಯ ವಿರುದ್ಧ ಎಫ್ಐಆರ್ ಆಗಿದೆ. 8 ಮಂದಿಯನ್ನ ಅರೆಸ್ಟ್ ಮಾಡಲಾಗಿದೆ. ಇದರಲ್ಲಿ ಅರೆಸ್ಟ್ ಆದವರಲ್ಲಿ ಚಂಪತ್ ರಾಯ್ ಆಪ್ತ ಹಾಗೂ ಕಾರು ಚಾಲಕನಾಗಿದ್ದಂತಹ ರಾಮಶಂಕರ್ ಯಾದವ್ ಅವರು ಕೂಡ ಇದ್ದಾರೆ. ಹಣ ಕಳ್ಳತನ ಆರೋಪದಲ್ಲಿ ರಾಮಶಂಕರ್ ಯಾದವ್ ಅರೆಸ್ಟ್ ಆದ ನಂತರ ಚಂಪತ್ ರಾಯ್ ಮೇಲೆ ರಾಜೀನಾಮೆಯನ್ನು ಕೊಡುವಂತಹ ನಿಟ್ಟಿನಲ್ಲಿ ಒತ್ತಡಗಳು ಹೆಚ್ಚಾಯಿತು. ಇವತ್ತು ತಮ್ಮ ಸ್ಥಾನಕ್ಕೆ ಅವರು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಯುಪಿ ಸಿಎಂ ಯೋಗಿ ಆದಿತ್ಯನಾಥ್ ಅವರು ಕೂಡ ರಾಜೀನಾಮೆಯನ್ನ ನೀಡಬೇಕು ಅಂತ ಹೇಳಿ ಸೂಚಿಸಿದ್ರು ಅನ್ನುವಂಥ ಹಿನ್ನೆಲೆ ಪ್ರಕರಣವನ್ನ ಅತ್ಯಂತ ಗಂಭೀರವಾಗಿ ಪರಿಗಣಿಸಲಾಗಿದ್ದು ತನಿಖೆಯನ್ನ ತೀವ್ರಗೊಳಿಸಲಾಗ್ತಾ ಇದೆ. ಇಲ್ಲಿವರೆಗೂ ಕೂಡ 8 ಮಂದಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅರೆಸ್ಟ್ ಆಗಿದ್ದಾರೆ. ರಾಮನ ಹುಂಡಿ ಲೂಟಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 8 ಆರೋಪಿಗಳನ್ನ ಈಗ ಅರೆಸ್ಟ್ ಮಾಡಲಾಗಿದೆ. ರಾಮಶಂಕರ್ ಯಾದವ್ ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿಯಾಗಿದ್ದು ಚಂಪತ್ ರಾಯ್ ಅವರ ಕಾರು ಚಾಲಕರು ಕೂಡ ಆಗಿದ್ರು. ಹಣ ಎಣಿಕೆ ಉಸ್ತುವಾರಿ, ದೇಣಿಗೆ ಬಾಕ್ಸ್ ಸಾಗಾಟದ ಜವಾಬ್ದಾರಿಯನ್ನು ಹೊತ್ತಿದ್ದಂಥ ವ್ಯಕ್ತಿಯವರು.
ಇನ್ನು ರಾಮಶಂಕರ್ ಮಿಶ್ರಾ ಟ್ರಸ್ಟ್ನ ಹುಂಡಿ ಎಣಿಕೆಯ ಸಿಬ್ಬಂದಿ. ಈತ ಟ್ರಸ್ಟಿ ಅನಿಲ್ ಮಿಶ್ರಾ ಅವರ ಸಂಬಂಧಿ. ಹಣ ಎಣಿಕೆ ಕೆಲಸಕ್ಕೆ ಹಲವು ಕುಟುಂಬಸ್ಥರನ್ನ ನೇಮಕ ಮಾಡಿಕೊಳ್ಳಲಾಗಿತ್ತು ಅನ್ನುವಂತಹ ವಿಚಾರ ಕೂಡ ಈಗ ಗೊತ್ತಾಗ್ತಾ ಇದೆ. ಅನುಕಲ್ ಮಿಶ್ರಾ ರಾಮಶಂಕರ್ ಮಿಶ್ರಾ ಅವರ ಮಗ, ಟ್ರಸ್ಟ್ನ ದೇಣಿಗೆ ಎಣಿಕೆಯ ಸಿಬ್ಬಂದಿ. ಈತನಿಗಿದ್ದಿದ್ದು 20,000 ಸಂಬಳ. ಆದರೆ ತನಿಖೆಯ ಸಂದರ್ಭದಲ್ಲಿ ಗೊತ್ತಾಗಿರೋದು ನೋಯ್ಡಾದಲ್ಲಿ 65 ಲಕ್ಷದ ಫ್ಲಾಟ್ ಅನ್ನು ಈತ ಖರೀದಿ ಮಾಡಿದ್ದಾನೆ ಅನ್ನೋದು. ಹುಟ್ಟೂರಲ್ಲಿ ಕೋಟಿ ಕೋಟಿ ವೆಚ್ಚದ ಫಾರ್ಮ್ ಹೌಸ್ ಕೂಡ ನಿರ್ಮಾಣ ಮಾಡಿದ್ದ. ಲವಕುಶ್ ಮಿಶ್ರಾ ರಾಮಶಂಕರ್ ಮಿಶ್ರನ ಅಳಿಯ. ಈತ ಕೂಡ ಹಣ ಎಣಿಕೆಯ ಸಿಬ್ಬಂದಿ. ಎಸ್ಐಟಿ ಅಧಿಕಾರಿಗಳ ದಾಳಿಯ ಸಂದರ್ಭದಲ್ಲಿ ಈತನ ಮನೆಯಲ್ಲಿ ನಗದನ್ನು ಜಪ್ತಿ ಮಾಡಲಾಗಿದೆ. ಅವಿನಾಶ್ ಶುಕ್ಲಾ ದೇವಸ್ಥಾನದ ಪರಿಚಾರಕ. ಈತನ ಬ್ಯಾಂಕ್ ಖಾತೆಯಲ್ಲಿ 5 ಲಕ್ಷ ರೂಪಾಯಿಯನ್ನ ಜಪ್ತಿ ಮಾಡಲಾಗಿದೆ. ಇನ್ನು ಅರೆಸ್ಟ್ ಆಗಿರುವಂತಹ ಇನ್ನೋರ್ವ ವ್ಯಕ್ತಿ ಮನೀಶ್ ಯಾದವ್, ಟ್ರಸ್ಟ್ನ ದೇಣಿಗೆ ಹಣದ ಎಣಿಕೆಯ ಸಿಬ್ಬಂದಿ. ಈತ ಕೂಡ ಟಿನ್ನು ಯಾದವ್ ಅಳಿಯ. ಸುಭಾಷ್ ಚಂದ್ರ ಶ್ರೀವಾಸ್ತವ್ ಮಾಜಿ ಬ್ಯಾಂಕ್ ಉದ್ಯೋಗಿ, ನಗದು ಎಣಿಕೆಯ ಸಿಬ್ಬಂದಿಗಳು ಉಸ್ತುವಾರಿ ವಹಿಸಿಕೊಂಡಿದ್ದಂತಹ ವ್ಯಕ್ತಿ. ಅರೆಸ್ಟ್ ಆಗಿರುವಂತಹ ಮತ್ತೋರ್ವ ವ್ಯಕ್ತಿ ಕರುಣೇಶ್ ಪಾಂಡೆ, ಟ್ರಸ್ಟ್ ಹೆಸರಲ್ಲಿ ನಕಲಿ ರಶೀದಿಯನ್ನು ಕೊಟ್ಟು ದುಡ್ಡು ಪಡೆದಿದ್ದಂತಹ ಆರೋಪ ಈ ವ್ಯಕ್ತಿಯ ಮೇಲಿದೆ. ಒಟ್ಟು 8 ಮಂದಿಯನ್ನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಫ್ಐಆರ್ ಅನ್ನು ದಾಖಲಿಸಿ ಅವರ ವಿರುದ್ಧ ಅರೆಸ್ಟ್ ಮಾಡಲಾಗಿದೆ. ಎಸ್ಐಟಿ ತನ್ನ ತನಿಖೆಯನ್ನು ತೀವ್ರಗೊಳಿಸ್ತಾ ಇದೆ. ಇನ್ನು ರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ನ ಕಾರ್ಯದರ್ಶಿಯಾಗಿದ್ದಂಥ ಚಂಪತ್ ರಾಯ್ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಟ್ರಸ್ಟ್ನ ಹಣಕಾಸು ವ್ಯವಹಾರಗಳ ಜವಾಬ್ದಾರಿಯನ್ನ ವಹಿಸಿಕೊಂಡಿದ್ದಂಥ ವ್ಯಕ್ತಿ. ಈ ಮೂಲಕ ಹೈ ಪ್ರೊಫೈಲ್ ವ್ಯಕ್ತಿಯೊಬ್ಬರು ತಮ್ಮ ಸ್ಥಾನಕ್ಕೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಜೀನಾಮೆಯನ್ನು ಕೊಟ್ಟಂತಾಗಿದೆ. ಚಂಪತ್ ರಾಯ್ ಅವರು ಭಕ್ತರ ದೇಣಿಗೆಯ ಕಳ್ಳತನ ಆರೋಪವನ್ನು ಆರಂಭದಲ್ಲಿ ನಿರಾಕರಿಸಿದ್ರು. ಅದಾದ ನಂತರ ಎಸ್ಐಟಿ ರಚನೆ ಆಗಬೇಕು ಅನ್ನುವಂಥ ಒತ್ತಡ ತೀವ್ರ ಆಯಿತು. ಎಸ್ಐಟಿ ರಚನೆ ಕೂಡ ಮಾಡಿ ಆಯಿತು. ಅದಾದ ನಂತರ ಎಸ್ಐಟಿಯನ್ನ ಸ್ವಾಗತಿಸಿದ್ರು. ಈ ಎಸ್ಐಟಿ ತನಿಖೆಯ ಸಂದರ್ಭದಲ್ಲಿ 8 ಮಂದಿಯ ವಿರುದ್ಧ ಎಫ್ಐಆರ್ ಹಾಗೂ 8 ಮಂದಿಯನ್ನು ಅರೆಸ್ಟ್ ಕೂಡ ಮಾಡಲಾಗಿದೆ. ಅರೆಸ್ಟ್ ಆದ್ರಲ್ಲಿ ಚಂಪತ್ ರಾಯ್ ಅವರ ಆಪ್ತ ಹಾಗೂ ಕಾರು ಚಾಲಕನಾಗಿದ್ದಂಥ ರಾಮಶಂಕರ್ ಯಾದವ್ ಕೂಡ ಒಬ್ರು. ರಾಮಶಂಕರ್ ಯಾದವ್ ಅರೆಸ್ಟ್ ಆದ ನಂತರ ಚಂಪತ್ ರಾಯ್ ರಾಜೀನಾಮೆಯನ್ನ ನೀಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮತ್ತಷ್ಟು ಒತ್ತಡ ಹೆಚ್ಚಾಯಿತು. ಜೊತೆಗೆ ರಾಜೀನಾಮೆಯನ್ನ ನೀಡಬೇಕು ಅಂತ ಯುಪಿ ಸಿಎಂ ಯೋಗಿ ಆದಿತ್ಯನಾಥ್ ಅವರು ಕೂಡ ಸೂಚನೆಯನ್ನ ಕೊಟ್ಟಿದ್ದಾರೆ ಅನ್ನುವಂಥ ಮಾಹಿತಿ. ಇವತ್ತು ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. मैं 19 जून को अयोध्या के दौरे पे था। मैंने तब भी कहा था, अयोध्या हम सबकी आस्था की प्रतीक है, भारत के सनातन धर्म की आस्था की प्रतीक है। अयोध्या पर आक्षेप मत करो। प्रभु श्री राम की मर्यादा का पालन करना सीखो। और अयोध्या के बारे में जो कदपे समाचार मिल रहे थे, हमने कहा था एसआईटी गठित की गई है। एसआईटी की रिपोर्ट आने के साथ ही हमारी कार्रवाई भी प्रारंभ हो जाएगी। और आपने देखा होगा, एसआईटी की रिपोर्ट आई, तुरंत कार्रवाई प्रारंभ हो गई। और मैं आश्वस्त करता हूं, जो मैंने कहा था, दूध का दूध और पानी का पानी। ಇದು ಸ್ವಾಗತಾರ್ಹವಾದಂತಹ ಬೆಳವಣಿಗೆ. ತಪ್ಪಿದ್ದಲ್ಲಿ ಅದರ ವಿಮರ್ಶೆ ನಡೆಯಲೇಬೇಕು, ಅದಕ್ಕೆ ತಕ್ಕುದಾದ ಶಿಕ್ಷೆ ಆಗಲೇಬೇಕು. ಯಾಕೆಂತಂದ್ರೆ ಇದು ಒಬ್ಬಿಬ್ಬರಲ್ಲ, ದೇಶ ವಿದೇಶಗಳ ಸಮಸ್ತ ಶ್ರದ್ಧಾಳುಗಳ ಶ್ರದ್ಧಾ ಕೇಂದ್ರ ಆದದ್ದಾಗಿದೆ. ಇಂತಹ ಘೋರ ಅಪಚಾರ ಇಲ್ಲಿ ನಡೆಯಲೇಬಾರದಿತ್ತು. 11ನೇ ತಾರೀಕು ಟ್ರಸ್ಟ್ನ ಮೀಟಿಂಗ್ ಇದೆ. ನಾವು ಆವಾಗ ಅಲ್ಲಿಗೆ ಹೋಗ್ತಾ ಇದ್ದೇವೆ. ಅಲ್ಲಿ ಏನು ವಿಷಯ ಅನ್ನೋದನ್ನು ತಿಳಿದು ನಿಮ್ಮೆಲ್ಲರ ಮುಂದೆ ಇಡ್ತೇವೆ. ಈಗ ಸಿಂಧಿ ಸಮುದಾಯದವರು ಯಾರು ಸಿಂಧಿ ಸಮುದಾಯದವರು ಕೊಟ್ಟವರು ಯಾವತ್ತೂ ಕೂಡ ಅದು ಕೂಡ ಇಷ್ಟು ದೊಡ್ಡ ದೊಡ್ಡ ಅಮೌಂಟ್ ಇರುವಾಗ ಒಂದು ನಮ್ಮ ನಿಲುವು ಏನು ಅಂತ ಹೇಳಿದರೆ, ಯಾರೇ ಆಗಲಿ ಅಲ್ಲಿಯೇ ರಿಸೀಟ್ ತಗೊಳ್ಬೇಕು. ಇಬ್ಬರ ಜವಾಬ್ದಾರಿ ಕೂಡ ಇದೆ. ಕೊಡುವವರದ್ದು ಜವಾಬ್ದಾರಿ ಇದೆ, ತೆಗೆದುಕೊಳ್ಳುವವರು ದೊಡ್ಡ ಜವಾಬ್ದಾರಿ ಇದೆ. ಅದು ಕೊಟ್ಟಿಲ್ಲ ಅಂತಂದರೆ ಮಾತ್ರ ದೊಡ್ಡ ತಪ್ಪಾಗ್ತಾ ಇದೆ. ರಿಸಿಪ್ಟ್ ಕೊಟ್ಟಿದ್ರೆ ಅವು ಕೊಟ್ಟದ್ದು ಹೌದು ಅಂತ ತೀರ್ಮಾನ ಆಗುತ್ತೆ. ಇಲ್ಲದ್ರೆ ಈಗ ಬರೀ ಬಾಯಿ ಮಾತಿನ ಹೇಳಿಕೆಗಳಾಗ್ತವೆ.
ವಾಸ್ತವವೂ ಇದ್ದಿರಬಹುದು, ಯಾಕಂದರೆ ಅವರು ಅಷ್ಟೊಂದು ಹೇಳ್ತಾ ಇದ್ದಾರೆ ಅಂತಂದರೆ. ಆದರೆ ಇಲ್ಲಿ ಕೂಡ ಇಷ್ಟು ವ್ಯವಸ್ಥೆ ಇದ್ದಾಗ ಕೊಡಲಿಲ್ಲ ಅನ್ನೋದು ಕೂಡ ನಂಬಲಿಕ್ಕೆ ಆಗೋದಿಲ್ಲ. ಆದ್ದರಿಂದಾಗಿ ನಡೆದು ಹೌದು ಅಂತಂದರೆ ಆವಾಗ ಅವಶ್ಯವಾಗಿ ಅದಕ್ಕೆ ತಕ್ಕ ಶಿಕ್ಷೆ ಆಗಬೇಕು, ಅದು ವಿಚಾರಣೆ ಆಗಬೇಕು, ಎಲ್ಲ ವಿಷಯಗಳು ಕೂಡ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.